ಮಾಧ್ಯಮದ ಮಿತ್ರರಿಗೆ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವೃಕ್ಷೋತ್ಥಾನ ಪಾರಂಪರಿಕ ನಡಿಗೆ ಈ ಕಾರ್ಯಕ್ರಮದ ಆಯೋಜಕರು ನನ್ನ ಆತ್ಮೀಯ ಸ್ನೇಹಿತರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಆದ ಮಾನ್ಯ ಎಂ ಬಿ ಪಾಟೀಲ್ ಸರ್ ಅವರೇ, ಮಾನ್ಯ ಸುನಿಲ್ ಪಾಟೀಲ್ ಅವರೇ, ಇವತ್ತು ಭಾಳ ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ, ಭಾಳ ಸಂತೋಷ ಅನ್ನಿಸ್ತಾ ಇದೆ. ಬಿಜಾಪುರ್ನಲ್ಲಿ ಒಂದು ವಿನೂತನವಾದಂಥ ಈ ವೃಕ್ಷೋತ್ಥಾನ ನಡಿಗೆ ಅಂದರೆ ಕೋಟಿ ಸಸಿ ನೆಡುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 25,000 ಯುವಕರು ಯುವತಿಯರು ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಹಿರಿಯರ ತನಕ ವಿಶೇಷಚೇತನರು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕೇಳಿ ಭಾಳ ಖುಷಿಯಾಗಿದೆ. ಇವತ್ತು ಸ್ವಾಮೀಜಿಯವರು ಇದ್ದಾರೆ, ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಬಿಜಾಪುರ್ನಲ್ಲಿ ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಸುಮಾರು 2016-17ರಿಂದ ಈ ಭಾಗದಲ್ಲಿ ಹಸಿರೋದಕ್ಕೆ ಭಾಳ ಕಡಿಮೆ ಇದೆ. ಇವತ್ತು ನಮ್ಮಲ್ಲಿ ಪರಿಸರ ತಜ್ಞರ ಒಂದು ಅವರ ವರದಿ ಪ್ರಕಾರ ಇವತ್ತು ಭೂಭಾಗದ 33% ಅರಣ್ಯ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 21% ಇದೆ. ಅದರ ನಮ್ಮ ಭಾಗದಲ್ಲಿ ಬಿಜಾಪುರ್ನಲ್ಲಿ ಬರೀ 0.17%, ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ಹಸಿರೋದಕ್ಕೆ ಬಿಜಾಪುರ್ನಲ್ಲಿ ಇದ್ದಂಥದ್ದು. ಇದನ್ನು ಮನಗಂಡು ಎಂ ಬಿ ಪಾಟೀಲ್ ಅವರು ಮತ್ತು ಅವರೆಲ್ಲ ಜನಪ್ರತಿನಿಧಿಗಳೆಲ್ಲರೂ ಸೇರಿಕೊಂಡು ಈ ಯೋಜನೆಯನ್ನು ಹಾಕಿಕೊಂಡು ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ಇಲಾಖೆ ಇರ್ಬೋದು, ಸಾಮಾಜಿಕ ಅರಣ್ಯ ಇಲಾಖೆ, KBJNL ವಿಭಾಗದ ಅರಣ್ಯ ಇಲಾಖೆ, ಇವರ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿವರೆಗೆ 1.5 ಕೋಟಿ ಸಸಿಯನ್ನು ನೆಟ್ಟಿದ್ದಾರೆ, ಪೋಷಣೆ ಮಾಡಿದ್ದಾರೆ, ಮರ ಬೆಳೆಸಿದ್ದಾರೆ, ಬೆಳೆಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಕೀರ್ತಿ ಬರುವಂಥ ರೀತಿಯಲ್ಲಿ ಬಿಜಾಪುರ್ನಲ್ಲಿ ಇವತ್ತು 0.17% ಇದ್ದಂಥ ಹಸಿರೋದಕ್ಕೆ 2% ಮಾಡಿದ್ದಾರೆ. ಭೂಮಿಯಂತೂ ಹೆಚ್ಚಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಹಸಿರೋದಕ್ಕೆ ಜಾಸ್ತಿ ಮಾಡ್ಬೋದು. ಎಲ್ಲಿ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ರಸ್ತೆ ಬದಿಗಳಲ್ಲಿ ಸಸಿಗಳನ್ನು ನೆಟ್ಟಿ ಇವತ್ತು ಪೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಮುಂದಿನ 10 ವರ್ಷದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ವರ್ಷವೂ ಲಕ್ಷಾಂತರ ಸಸಿಗಳನ್ನು ನೆಟ್ಟಿ ಪೋಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ನೋಡಿ, ಇದರ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಯಾರ್ಕ್ ಟೈಮ್ಸಲ್ಲಿ ನಮ್ಮ ತಾಪಮಾನ ಇವತ್ತೇನು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲಿದೆ ಅಂತ ಹೇಳಿದರೆ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಸಹಿತ ಇವತ್ತು ಮಳೆ ವಾಡಿಕೆ ಅಂತ ಬೀಳುವಂಥ ಎಷ್ಟು ಮಳೆ ಇದೆ ಅಷ್ಟೇ ಇದೆ. ಆದರೆ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ. ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬಿದ್ದು ಬೆಳೆ ನಷ್ಟ ಆಗಿದ್ದು ನಾವು ನೋಡಿದ್ದೇವೆ. ಬಿಜಾಪುರಲ್ಲಾಗಿದೆ, ಕಲಬುರಗಿ ಬೀದರ್ಲಾಗಿದೆ, ರಾಜ್ಯದಲ್ಲಿ 15 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಹೀಗಾಗಿ ಇವೆಲ್ಲ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗಿದಂಥದ್ದು, ತಾಪಮಾನ ಹೆಚ್ಚಿಗೆ ಆಗಿ ಜನ ಸಾಯ್ತಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ. ಇವೆಲ್ಲದಕ್ಕೆ ಇವತ್ತು ಪರಿಹಾರ ಏನಿದೆಯಪ್ಪ? ಪರಿಹಾರ ಮರ ಗಿಡ. ಕರೋನಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಮಗೆ ಆಮ್ಲಜನಕ ಯಾರು ಕೊಡ್ತಾರೆ? ಆಮ್ಲಜನಕ ಕೊಡುವಂಥದ್ದು ಮರ ಗಿಡಗಳು. ಇಂಗಾಲ ಡೈಆಕ್ಸೈಡನ್ನು ಸೇವನೆ ಮಾಡಿ ಏನು ಒಂದು ವಾಹನಗಳಿಂದ, ಕೈಗಾರಿಕೆಗಳಿಂದ ಬರ್ತದೆ, ನಮಗೆ ಶುದ್ಧವಾದಂಥ ಗಾಳಿ ಕೊಡುವಂಥ ಶಕ್ತಿ ಬರೀ ಮರಗಳಿಗಿದೆ, ಗಿಡಗಳಿಗಿದೆ. ಗಿಡ ಮರ ಬೆಳೆಸುವಂಥ ಒಂದು ಕೆಲಸ ಎಂ ಬಿ ಪಾಟೀಲ್ ಅವರು ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಮತ್ತು ಬಿಜಾಪುರ ಇದರ ಹಸಿರೋದಕ್ಕೆ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಏನು ವಾಡಿಕೆ ಅಂತ ಬೀಳುವಂಥ ಮಳೆ ಏನಿದೆ ಅದರಲ್ಲೂ ಜಾಸ್ತಿ ಆಗಿದೆ ಅಂತೇಳಿ ಹೇಳಿ ಇವತ್ತು ನಮಗೆ ಮಾಹಿತಿ ಬರ್ತಾ ಇದೆ. ಭಾಳ ಉತ್ತಮವಾದಂಥ ಒಂದು ಬೆಳಿಗ್ಗೆ ಇದೆ. ಇವತ್ತು ನಾನು ನೋಡಿದೆ, ಈ ಒಂದು ಚಳಿಯಲ್ಲೂ ಸಹಿತ ಸಾವಿರಾರು ಜನ ಇದರಲ್ಲಿ ಭಾಗಿಯಾಗಿದ್ದಂಥದ್ದು ನಮಗೆ ಭಾಳ ಖುಷಿಯಾಗಿದೆ. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವನಾಗಿ ಇವತ್ತು ನನ್ನ ಪರವಾಗಿ ಮಾನ್ಯ ಎಂ ಬಿ ಪಾಟೀಲ್ ಅವರಿಗೆ, ಅವರೆಲ್ಲ ತಂಡದವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ, ಬರೀ ಬಿಜಾಪುರ ಅಷ್ಟೇ ಇಲ್ಲ, ಇವತ್ತು ನಾನು ಸಚಿವನಾದ ಮೇಲೆ ನಮ್ಮ ಸರ್ಕಾರ ಈ ಒಂದು 2.5 ವರ್ಷದಲ್ಲಿ 11 ಕೋಟಿಯನ್ನು ಸಸಿಯನ್ನು ನೆಟ್ಟಿದ್ದೇವೆ. ನೆಟ್ಟಿದ್ದಂಥದ್ದು ಪಾರದರ್ಶಕವಾಗಿ ನಮ್ಮ ಸಾಮಾಜಿಕ ಜಾಲತಾಣ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು, ಅದರಲ್ಲಿ
ಅಪ್ಲೋಡ್ ಮಾಡಿದ್ದೇವೆ, ಯಾರು ಬೇಕಾದರೂ ನೋಡ್ಬೋದು ಅನ್ನುವಂಥದ್ದು. ಅದರ ಸಸಿಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ 90% ಸರ್ವೈವಲ್ ರೇಟ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ಪೋಷಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಅರಣ್ಯ ಒತ್ತುವರಿ ತೆರವು ಮಾಡುವಂಥದ್ದು, ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಪ್ರಕೃತಿ ಪರಿಸರ ಸಮತೋಲನ ಕಾಪಾಡುವಂಥ ಕೆಲಸ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪಟ್ಟಣಗಳು ಗ್ಯಾಸ್ ಚೇಂಬರ್ಗಳು ಆಗಬಾರ್ದು. ಇವತ್ತು ಜನ ಮುಂದಿನ ಪೀಳಿಗೆ ಏನಿದೆ ಇರುವಂಥದ್ದು ಒಂದೇ ಭೂಮಿ, ಆ ಭೂಮಿ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಮಾನ್ಯ ಎಂ ಬಿ ಪಾಟೀಲ್ ಅವರು ನಿನ್ನೆ ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ನೀವು ಬರಲೇಬೇಕು ಅಂತೇಳಿ ನನಗೆ ಅವರು ಹೇಳಿದರು. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಿಜಾಪುರ ಮಾದರಿ ಆಗ್ತದೆ. ಹೀಗಾಗಿ ಇಲ್ಲಿ ನಾನು ಬಂದು 5 ಲಕ್ಷ ಬಂದಿದ್ದೇನೆ. ಮತ್ತು ಈ ವರ್ಷ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಎತ್ತರದ ಸಸಿ ನೆಟ್ಟರೆ ಅದನ್ನು ಸರ್ವೈವಲ್ ರೇಟ್ ಜಾಸ್ತಿ ಇರ್ತದೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಈ ವರ್ಷವೇ 14x20 ಎತ್ತರದ 5 ಲಕ್ಷ ಎತ್ತರದ ಸಸಿಯನ್ನು ನೆಟ್ಟು ರಸ್ತೆ ಬದಿಯಲ್ಲಿ ಎಲ್ಲೆಲ್ಲ ಸಸಿಗಳನ್ನು ನೆಡುವಂಥ ಕೆಲಸ ಇವತ್ತು ಅರಣ್ಯ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಮತ್ತು ಬಿಜಾಪುರದ ಎಲ್ಲ ಜನತೆಗೆ ಹೇಳಲಿಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ಅಭಿನಂದನೆಗಳು. ಹಿಂದೆ ಸಂಸ್ಕೃತದಲ್ಲಿ ಒಂದು ಇವತ್ತು ಘೋಷವಾಕ್ಯ ಇದೆ. ಇವತ್ತು ಏನಂದರೆ ರಕ್ಷಿತ ಅಂತೇಳಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಇವತ್ತು ನಾವೆಲ್ಲ ವೃಕ್ಷೋ ರಕ್ಷಿತೇ ರಕ್ಷಿತ. ಯಾರು ಗಿಡಗಳನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಮರ ಗಿಡ ರಕ್ಷಣೆ ಮಾಡ್ತದೆ. ಹೀಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನಾನು ಇನ್ನೂ ಹೆಚ್ಚಿನ ಹೊತ್ತು ಇರಬೇಕು ಅಂತಿದ್ದೆ. ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂಥ ಒಂದು ಸಭೆಯನ್ನು ಕರೆದಿದ್ದೇನೆ. 10 ಗಂಟೆಗೆ ಇದ್ದಂಥದ್ದು ನಾನೀಗ 2 ಗಂಟೆಗೆ ಮಾಡಿದ್ದೇನೆ. ಇಲ್ಲಿಂದ ಹೋಗಲಿಕ್ಕೆ ಸುಮಾರು 4.25 ತಾಸು ಬೇಕಾಗ್ತದೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ 20 ಕಿಲೋಮೀಟರ್ ಮ್ಯಾರಥಾನ್ ವಾಕ್ ಆಗಿದೆ, ಪಾರಂಪರಿಕ ನಡಿಗೆ ಆಗಿದೆ. 5 ಕಿಲೋಮೀಟ್ರಿಗಂತೂ ಸಾವಿರಾರು ಜನ, ನಾವು ಸ್ವಲ್ಪ ಓಡಿದ್ದೇವೆ. ನಾವು ಇನ್ನೂ ಹೆಚ್ಚಿಗೆ ಒಂದು ಅಪ್ಪಾಜಿ ನಾಡಗೌಡರು ಬಂದಿದ್ದಾರೆ. ಅಪ್ಪಾಜಿ ನಾಡಗೌಡರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ಲ ಶಾಸಕರು ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭ, ಎಲ್ಲರಿಗೂ ಅಭಿನಂದನೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಹೊಸದಾಗಿ ಒಂದು 5 ಲಕ್ಷ ಸಸಿ ಇವತ್ತು ತಯಾರು ಮಾಡುವಂಥದ್ದಕ್ಕೆ ಅನುದಾನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಅಲೋಕೇಟ್ ಮಾಡ್ತೀವಿ, ಮುಂದೆ ಕೊಡ್ತೇವೆ. ಈಗ ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ನೆಡ್ತಾರೆ ಸರ್, ಅದು ನೆಕ್ಸ್ಟ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಸರ್, ಬಳಸಿಗಳು ಹಾಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ತಂಡವನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಇವತ್ತು ಸಸಿಗಳು ಹಾಳಾಗಿದೆ ರಿಪ್ಲೇಸ್ ಮಾಡಲಿಕ್ಕೆ ಹೇಳಿದ್ದೇನೆ. ಭಾಳ ಇದು ಎಲ್ಲೆಲ್ಲಿ ಈ ರೀತಿ ನಿಮ್ಮ ಗಮನಕ್ಕೆ ಬಂದರೆ ನಮಗೆ ತಿಳಿಸಿ ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ನಾಳೆ ಅಧಿವೇಶನ ಇದೆ. ಈ ವೃಕ್ಷ ಅಭಿಯಾನ ಈ ರಾಷ್ಟ್ರ ವ್ಯಾಪ್ತಿ ಮತ್ತು ರಾಜ್ಯದ ಜಿಲ್ಲೆ ರಾಜ್ಯದಾದ್ಯಂತ ಆಗಬೇಕು, ಆಗ್ತಾ ಇದೆ. ಭಾಳ ಕಡೆ ಇಷ್ಟೊಂದು ಎಫೆಕ್ಟಿವ್ ಆಗಿ ಮಾಡುವಂಥದ್ದಕ್ಕೆ ಹೆಚ್ಚಿನ ಪರಿಶ್ರಮ ಮಾಡಬೇಕಾಗಿದೆ, ಮಾಡ್ತೇವೆ. ನಾವೇನು ಆಯೋಜಿಸ್ತಾ ಇದ್ದೀವಿ. ನಮ್ಗೆ ಗೊತ್ತಿದ್ದಾಗೆ ಈಗ ನಾವು 1.5 ಕೋಟಿ ಸಸಿಗಳನ್ನ ನಟ್ಟು ಪೋಷಣೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ ಅದನ್ನು 5 ಕೋಟಿಗೆ ನಾವು ಒಯ್ಯಬೇಕಂತ 10 ವರ್ಷದಲ್ಲಿ ಆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಾನು ನಮ್ಮ ಅರಣ್ಯ ಸಚಿವರು ಮತ್ತು ಪರಿಸರ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಇವತ್ತು ತಾವು ಬಂದರೆ ಅದಕ್ಕೆ ಒಂದು ಸ್ವಲ್ಪ ಘನತೆ ಗೌರವ ಇನ್ನಷ್ಟು ಹೆಚ್ಚಿಗೆ ಆಗ್ತದೆ, ಬರಬೇಕು ಅಂತೇಳಿ ಭಾಳ ಸಂತೋಷದಿಂದ ಅವ್ರು ಒಪ್ಕೊಂಡು ನಮ್ಗೆ ಗೊತ್ತಿರಬೇಕು. ರಾತ್ರಿ 4 ಗಂಟೆಗೆ ಇಲ್ಲಿ ಬಂದಿದ್ದಾರೆ ಅವರು. ಅಲ್ಲಿ ಕಾರ್ಯಕ್ರಮ ಮುಗಿಸಿ 12 ಗಂಟೆಗೆ ಬೀದರ್ ಕಾರ್ಯಕ್ರಮ ಮುಗಿಸಿ ಇವತ್ತು ಇಲ್ಲಿ ರಾತ್ರಿ 4 ಗಂಟೆಗೆ ಇವತ್ತು ದಿವಸ ನಮ್ಮಲ್ಲಿ ಬಂದು ಇವತ್ತು ದಿವಸ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಲ್ಲದೆ ನಮ್ಮ ಒಂದು ಬೇಡಿಕೆ ಇತ್ತು, ನಮಗೆ 5 ಲಕ್ಷ ಸಸಿಗಳ ಒಂದು ಸಮಸ್ಯೆ ಆಗ್ತಾಯಿದೆ. 5 ಲಕ್ಷ ಸಸಿಗಳನ್ನ ಇವತ್ತು ದಿವಸ ಎಕ್ಸ್ಟ್ರಾ ಆಗಿ ಹೆಚ್ಚಿನದಾಗಿ ಇವತ್ತು ದಿವಸ ಕೊಡಬೇಕು. ನಾವು 10 ಲಕ್ಷ ಕೇಳಿದ್ದೀವಿ, 5 ಲಕ್ಷ ಅಂತೂ ಮಿನಿಮಮ್ ಕೊಡ್ತಿದ್ದೀವಿ. ಸಾಧ್ಯ ಆದರೆ 10 ಲಕ್ಷನೂ ಕೂಡ ಕೊಡ್ತೀವಿ ಅಂತ ಅನ್ನೋದನ್ನು, ಯಾಕಂದರೆ KBJನಲ್ಲಿ ನಮಗೆ ಸಸಿಗಳು ಸಿಗ್ತಾ ಇಲ್ಲ, ಭಾಳಷ್ಟು ನಮಗೆ ಅದು ಕೊರತೆ ಆಗ್ತದೆ. ಅರಿವು ಮೂಡಿಸುವಂಥದ್ದಾಗಿದೆ. ಅರಿವು ಮೂಡಿಸಿದ ಮೇಲೆ ನಾವು ಸಸಿಗಳನ್ನು ಕೊಡ್ತಿದ್ರೆ ಅದು ನಮ್ಮ ಭಾಳ ತಪ್ಪಾಗ್ತದೆ ಅಂತ ತಿಳ್ಕೊಂಡು ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. 5 ಲಕ್ಷ ಸಸಿಗಳನ್ನ ಮಿನಿಮಮ್ ಆಗಿ ನಾನು ಕೊಡ್ತೀನಿ ಅಂತಲೂ ಮಾಡಿದ್ದಾರೆ. ಇಲ್ಲಿ ಬಂದು ಈ ಓಟದಲ್ಲಿ ಪಾಲ್ಗೊಂಡು ಸ್ವತಃ ಇದನ್ನೆಲ್ಲನೂ ಕೂಡ ವೀಕ್ಷಿಸಿ ಇದೆಲ್ಲವನ್ನು ತಿಳ್ಕೊಂಡು ದಿವಸ ನಮ್ಮ ಅರಣ್ಯ ಸಚಿವರು, ಪರಿಸರ ಸಚಿವರು ಬಂದು
ಅದು ಹೇಳಿದ್ರಲ್ಲ, ಈಗ ಸಚಿವರು 0.17 ಇದ್ದದ್ದು 2% ಹೋಗಿದೆ. ಇನ್ನೂ ಭಾಳ ಹೋಗ್ಬೇಕಿದೆ, ಇನ್ನೂ 30-40 ವರ್ಷ ಹೋಗ್ಬೇಕಾಗ್ತಿರೋದು. ನಾವು ಈಗ ಮುಂದಿನ 5 ವರ್ಷಗಳಲ್ಲಿ ನಾವು 3 ಕೋಟಿಯನ್ನು ಮುಟ್ಟಬೇಕು. ಅದ್ರ ಮುಂದಿನ 5 ವರ್ಷದಲ್ಲಿ 10 ವರ್ಷದಲ್ಲಿ ಅಂದರೆ 5 ಕೋಟಿ ನಡಬೇಕು ಅಂತೇಳಿ ನಾವೊಂದು ಮಾತುಕಾಂಕ್ಷೆ ಇಟ್ಕೊಂಡಿದ್ದೀವಿ. ಸಚಿವರು ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡಿ ಇದರಲ್ಲಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಕೋಟಿ ವೃಕ್ಷ ಟ್ರಸ್ಟು, ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ್ಕೊಂಡು ಇವತ್ತು ಸಹ ಇದನ್ನು ಯಶಸ್ವಿಯನ್ನು ಮಾಡಿದಿರಿ. ಮಾಧ್ಯಮಗಳು ನೀವು ಕೂಡ ಸಹಕಾರ ಮಾಡಿದಿರಿ. ನ್ಯೂಯಾರ್ಕ್ ಟೈಮ್ಸ್ವರೆಗೆ ನೀವು ತಂದುಕೊಂಡಿರುವಂಥ ಕೆಲಸ ತಾವು ಮಾಡಿದಿರಿ. ಜಿಲ್ಲಾ ಮಟ್ಟದಿಂದ ರಾಜ್ಯ, ರಾಷ್ಟ್ರದಿಂದ ನ್ಯೂಯಾರ್ಕ್ ಟೈಮ್ಸ್ ಅನ್ನು ಒಯ್ದಿದ್ದೀರಿ. ಇದು ಒಂದು ಮಾದರಿಯಾದಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಹೆಸರಿನಲ್ಲಿ ಇವತ್ತು ಸಹ ನಾವು ಇದನ್ನು ಆ ಪರಿಸರ ಬಗ್ಗೆ ಇದ್ದಂಥ ಅವ್ರ ಪ್ರೀತಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಈ ವರ್ಷ ಸಾಲುಮರದ ತಿಮ್ಮಕ್ಕ ಅವರ ಒಂದು ನಿಧನದಿಂದ ನಾವು ಅವರಿಗೆ ಈ ಸಲ ಇದನ್ನು ನಾವು ಡೆಡಿಕೇಟ್ ಮಾಡುವಂಥದ್ದನ್ನು ಮಾಡಿದ್ದೀವಿ. ಯಾವುದೇ ವೇದಿಕೆಯನ್ನು ನಾವು ಮಾಡಿ ಒಂದು ವರ್ಷ ಎಲ್ಲನೂ ಕೂಡ ಮಾಡಿದ್ದೀವಿ. ಸಚಿವರು ಹೇಳಿದಂಗೆ 33% ಆಗ್ಬೇಕಾದ್ರೆ ಭಾಳ ಸಮಯ ತಗೋತದೆ, 50 ವರ್ಷ ಬೇಕಾಗುತ್ತೆ. ನಾವು ಹಂತವಾಗಿ 5 ಕೋಟಿಗೆ ನಾವು ರೀಚ್ ಆದೀವಿ ಅಂದರೆ ನಮಗೆ ಒಂದು ಕನಿಷ್ಠ ಪಕ್ಷ ಒಂದು 7-8% ಬಂದು ರೀಚ್ ಆಗ್ತೀವಿ. ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ತಿದ್ರಲ್ಲಿ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ತಾವು ನೋಡಿದ್ದೀರಿ, ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ರೀತಿಯಿಂದ ನಾವು ಇದಲ್ಲ. ಮತ್ತು ಬಹುಶಃ ನನಗಿಂತ ಹೆಚ್ಚಿಗೆ ಇದ್ದರೂ ಸಹ ಟೀಮು ಕಳೆದ 3 ವರ್ಷ ನಾನು ನೋಡ್ತಾ ಇದ್ದೀನಿ. ನಾನು 1 ಮೀಟಿಂಗ್ 2 ಮೀಟಿಂಗ್ ಆದಮೇಲೆ ಟೀಮ್ ಏನಿದೆಲ್ಲ ಅವರೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಅದಕ್ಕೆ ಅವ್ರಿಗಿಲ್ಲ. ಅಂದರೆ ಇದು ಜನರ ಒಂದು ಆಂದೋಲನ ಆಗಿದೆ. ನಾವೇನೋ ಪ್ರಾರಂಭ ಮಾಡಿರ್ಬೋದು, ಮಾರ್ಗದರ್ಶನ ಮಾಡ್ತಾ ಇರ್ಬೋದು, ಆದರೆ ಜನರು ಪರ್ಟಿಕ್ಯುಲರ್ಲಿ ಎಂಟೈರ್ ಟೀಮ್ ಇವತ್ತು ವಾಲಂಟಿಯರ್ ಆಗಿ ನಮ್ಮ ಯುವಕರು ಇದನ್ನು ಏನು ಕೆಲಸ ಮಾಡ್ತಾ ಇದ್ದಾರೆ, ಹಿರಿಯರು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಮಾದರಿ ಆಗಿರೋ ಕೆಲಸ ಆಗಿದೆ. ಅದನ್ನು ಸ್ವತಃ ಇವತ್ತು ಸಹ ನೋಡಬೇಕು ಅಂತೇಳಿ ನಾನು ಸಚಿವರಿಗೆ ಹೇಳಿದ್ದೆ. ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ, ಬರೀ ಓದಿ ಟಿವಿದಲ್ಲಿ ನೋಡಿದ್ರೆ ಅದು ತಗೊಳ್ಳೋದಿಲ್ಲ ಅಂತೇಳಿ ಅವರು ಸಂಪೂರ್ಣವಾಗಿ ಒಂದು ಇದು ಇದ್ದರೂ ಕೂಡ 4 ಗಂಟೆಗೆ ಬಿಟ್ಟು ಇದು ಬಂದು ನೇರವಾಗಿ ಬಂದು ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ, ಅದನ್ನ ಸ್ವತಃ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಒಂದು 4 ಹೆಜ್ಜೆನೂ ಕೂಡ ಅವರು ಸಹ ಹಾಕಿದ್ದಾರೆ. ಹೀಗಾಗಿ ಇದು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿ ಈ ಕೆಲಸವನ್ನು ನಾವು ಯಶಸ್ವಿ ಮಾಡೋದ ಕೆಲಸ ಮಾಡೋದು. ಹಸಿರು ಜೊತೆಗೆ ನಾವು ಒಂದೆರಡು ಇದು ಮಾಡಿದ್ದೀವಿ. ಆರೋಗ್ಯ ಮತ್ತು ಸ್ವಚ್ಛ ವಿಜಯಪುರ ಜಿಲ್ಲೆ, ಬರೀ ನಗರ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ, ಅದನ್ನು ನಾವು CO ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಆ ಸ್ವಚ್ಛತೆ ಬಗ್ಗೆನೂ ಕೂಡ ನಾವು ಇದು ಮಾಡುವಂಥದ್ದು ಮತ್ತು ಆರೋಗ್ಯದ ಕಡೆಯೂ ಕೂಡ ನಾವು ಗಮನ ಹರಿಸುವಂಥದ್ದು 3 ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪಾರಂಪರಿಕ ನಮ್ಮ ಏನು ಐತಿಹಾಸಿಕ ಇದು ಅದರ ಸ್ಮಾರಕಗಳ ರಕ್ಷಣೆ ಸಲುವಾಗಿ ಹೆರಿಟೇಜ್ ಕೂಡ ನಾವು ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ KBJ ಅನ್ನೋದು 5 ವರ್ಷ ಇತ್ತು. ಅದು ಕೋಟಿ ವೃಕ್ಷ ಸಂಬಂಧದಲ್ಲಿ 5 ವರ್ಷ ಪ್ರೋಗ್ರಾಮ್ ಇತ್ತು. 5 ವರ್ಷ ಮುಗಿದ 3 ವರ್ಷದಿಂದ ಇದು ಆಗಿದೆ. ಈಗ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದೀನಿ ಮತ್ತು ಸಚಿವರಿಗೂ ಗಮನಕ್ಕೆ ತಂದಿದ್ದೀನಿ. ಬೇಕಾದ್ರೆ ಅವರು ಟೇಕ್ ಓವರ್ ಮಾಡೋಕ್ಕೆ ಸಾಧ್ಯ ಅದನ್ನು ಅದನ್ನು ಕೂಡ ಅವರು ವಿಚಾರ ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮ ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಅರಣ್ಯ ಸಚಿವರು ಬಂದಿದ್ದಾರಲ್ಲ, ಮುಖ್ಯಮಂತ್ರಿಗಳ ಪರವಾಗಿ ಸಂಬಂಧಿಸಿದ ಸಚಿವರು ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಎಲ್ಲ ಶಾಸಕರು, ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾರಂತ ಇದು ನಾಲ್ಕು ಅಂತ ಇರುವಂಥ ಕಾರ್ಯಕ್ರಮ. ನೆಕ್ಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಕರೆಯುವಂತ. ಸರಿ, ಈಗ ಕಳೆದ ವರ್ಷ 10,000 ಇದ್ರು. ಕಳೆದ ವರ್ಷ 10,000 ಓಡಿದ್ರು ಜನ. ಈ ವರ್ಷ 20+ ಆಗಿದೆ. 23. ಯಾಕಂದ್ರೆ ಈ ಸಲ ನಾವು ನಡಬರ್ಕ್ 12 ದಿವಸ ಸ್ಟಾಪ್ ಮಾಡಿದ್ದೀವಿ. ಯಾಕಂದ್ರೆ ನಾವು ರಿಜಿಸ್ಟ್ರೇಷನ್ ಬಾರಿ ಮಾಡೋದ್ರಂಗಿಲ್ಲ. ಚಿಪ್ಸು ಗಿಪ್ಸು ಭಾಳಷ್ಟು ಅದು ಇದೆ. ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗೋದಿಲ್ಲ ನಮಗೆ ಅಂತ ರೆಡಿ ಮಾಡಿಕೊಡೋಕ್ಕಲ್ಲ. ಮತ್ತೆ ಕಡೆಗೆ ಭಾಳ ಒತ್ತಾಯ ಬಂದಾಗ ಒಂದು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. 23,000 ಆಗಿದೆ. ಮುಂದೆ ದೊಡ್ಡದಾಗ್ತದೆ ಅದು. ಅದು ಒಂದು ಹೇಳ್ತೀನಿ, ಇದು ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬರ ಒಂದು ಕೊಡುಗೆ. ಎಲ್ಲರೂ ಪಾರ್ಟಿಸಿಪೇಷನು, ಎಲ್ಲರೂ ಕೂಡ ಇದಕ್ಕೆ ಶ್ರಮ ಕೆಲಸ ಮಾಡಿದ್ರೆ ನಾನು ಏನು ನೋಡಿದೆ. ಅನೇಕ ಗೋಷ್ಠಿಗಳು ಕೂಡ ಆಯಿತು, ಮಕ್ಕಳು ಓಡಿದರು. ನೆಕ್ಸ್ಟ್ ಟೈಮ್ ಮಕ್ಕಳ ಓಟವನ್ನು ಇನ್ನೂ ವ್ಯಾಪಕವಾಗಿ ಮಾಡ್ತಾ ಇದ್ದೀವಿ. ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟ, ತಾಲೂಕಾ ಮಟ್ಟಕ್ಕೆ ತಂದು ಜಿಲ್ಲಾ ಮಟ್ಟಕ್ಕೆ ಹೆಂಗೆ ಕ್ರೀಡಾಕೂಟ ಮಾಡ್ತದಲ್ಲ ಹಾಗೆ ಸರ್ಕಾರಿ ಶಾಲಾ. ಯಾಕಂದ್ರೆ ಸರ್ ಬರಗಾಲದಲ್ಲಿ ಕಾಲದಲ್ಲಿ ಓಡಿಪತ್ತೂ ಸಹ ಅವರು ಪ್ರೈಸ್ ತೊಗೊಂಡ್ರು, ಕಂಬ ಆಗಿ ಇದು ಅಂತೆಲ್ಲ. ನಮ್ಮ ನಗರದ ಮಕ್ಕಳು ಎಲ್ಲರೂ ಶೂ ಹಾಕೊಂಡು ಓಡಿದ್ರು, ಅವ್ರು ಬರಗಾಲದಾಗ ಹಾಕೊಂಡು ಪ್ರೈಸ್ ತೊಗೊಂಡಿದ್ದಾರೆ. ಬರಗಾಲಲ್ಲಿ ಓಡಿ, ಕಾಲಲ್ಲಿ ಓಡಿ, ಇದೆಲ್ಲರೂ ಕೂಡ ಇದೆ. ಅದಕ್ಕೆ ಮುಂದಿನ ವರ್ಷ ಇನ್ನೂ ಮಕ್ಕಳ ಓಟ ಏನಿದೆಯಲ್ಲ ಅದನ್ನು ವ್ಯಾಪಕವಾಗಿ ಮಾಡಿದ್ದೀವಿ. ನೀವು ಕೂಡ ಮಾಧ್ಯಮದಲ್ಲಿ ನೀವು ಓಡಿದ್ದೀರಿ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.